ಹಾಯ್ ಗೈಸ್, ಹಾಯ್ ಎವ್ರಿವನ್. ಇವತ್ತು ಅಮ್ಮ ವಾಯ್ಸ್ ಕೊಡಲಿಲ್ದಿರೋ ಕಾರಣ ನಾನೇ ಕೊಡ್ತೀನಿ ಆಫ್ಟರ್ ಎ ಲಾಂಗ್ ಡೇಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ವೀಕೆಂಡ್ ಆಗಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಹಾಗೆಯೇ ಚಿತ್ರದುರ್ಗದಲ್ಲಿ 25th ಆ್ಯಂಡ್ 26th ಓನ್ಲಿ 2 ಡೇಸ್ಗೆ ಎಕ್ಸಿಬಿಷನ್ ಆ್ಯಂಡ್ ಫುಡ್ ಮೇಳ ಇತ್ತು. ಅದು ಓಲ್ಡ್ ಮಿಡ್ಲ್ ಸ್ಕೂಲ್ ಗ್ರೌಂಡಲ್ಲಿ. ಸೊ ನಾನು ಅಮ್ಮ ಇಬ್ಬರು ಕೂಡ ಹೋದ್ವಿ. ಎಲ್ಲ ಚೆನ್ನಾಗಿತ್ತು, ಬಟ್ ತುಂಬ ಕ್ರೌಡ್ ಇತ್ತು. ಯಾಕಂದರೆ 2 ಡೇಸ್ ಅಷ್ಟೇ ಇತ್ತು, ಹಾಗೆಯೇ ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ಆ್ಯಕ್ಚುಲಿ ಈ ಮೇಳದಲ್ಲಿ ಏನು ತುಂಬ ನಾವು ನೋಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಕ್ಲಾತಿಂಗ್ ಸೇಲ್ಸೇ ಇತ್ತು. ಆ್ಯಂಡ್ ಇಟ್ ವಾಸ್ ಟೂ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಆಗಿತ್ತು. ಎಲ್ಲ ಡ್ರೆಸ್ ಮೆಟೀರಿಯಲ್ಸ್, ಡ್ರೆಸ್ಸಸ್ಸು, ಸ್ಯಾರೀಸು ಆ್ಯಂಡ್ ಬ್ಲ್ಯಾಂಕೆಟ್ಸು, ಸಮ್ ಇಯರಿಂಗ್ಸು, ನೆಕ್ ಪೀಸಸ್ಸು ಎಲ್ಲನೂ ತುಂಬ ಕಾಸ್ಟ್ಲಿ ಆಗಿತ್ತು. ನಾವು ರೇಂಜ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಡಬಲ್ ರೇಟಲ್ಲಿತ್ತು. ಸೊ ಹಾಗಾಗಿ ಏನು ಶಾಪಿಂಗ್ ಮಾಡೋದಕ್ಕೇನು ಅನ್ನಿಸ್ಲಿಲ್ಲ, ಏಕೆಂದರೆ ತುಂಬ ಕಾಸ್ಟ್ಲಿ ಇತ್ತು. ಆ್ಯಂಡ್ ಕಾಸ್ಟ್ಲಿ ಇತ್ತು, ಜೊತೆಗೆ ತುಂಬ ಜನ ಸುಮ್ಮನೆ ಕ್ರೌಡಾಗಿ ನಿಂತ್ಕೊಂಡಿದ್ರು. ಅಲ್ಲಿ ನೋಡೋದಕ್ಕೂ ನಮಗೆ ಸ್ಪೇಸ್ ಸಿಗ್ತಿಲ್ಲ. ಏನೋ ಒಂದು ಹೊಸದು ಇದೆಯಲ್ಲ ಅಂತ ಹೋಗಿದ್ವಿ ನೋಡೋದಕ್ಕೆ ಅಂತ. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಏನು ಅಂತ ಹೇಳೋಣ ಅಂದರೆ ಸ್ಯಾರೀಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಳ್ಳೊಳ್ಳೆ ಕ್ವಾಲಿಟೀಸ್ ಆರ್ ಸೋ ಗುಡ್, ಬಟ್ ಕಾಸ್ಟ್ಲಿ ಡಬಲ್ ರೇಟ್ ಆಗಿತ್ತು. ಸೊ ನಮಗೆ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಅವ್ರ ಕಾಸ್ಟ್ ಕೇಳಿನೇ. ಮತ್ತು ನೋ ಬಾರ್ಗೇನ್ ಇತ್ತು, ಹಾಗಾಗಿ ಏನು ಪರ್ಚೇಸ್ ಮಾಡಲಿಲ್ಲ. ಒಂದು ಆ್ಯಂಕ್ಲೆಟ್ಸ್ ತೊಗೊಂಡೆ ನಾವು ಅಷ್ಟೇ. ಆ್ಯಂಡ್ ದೆನ್ ಫುಡ್ಡಲ್ಲಿ ನೋಡಿದರೆ ಫುಡ್ಡು ಓಕೆ ಆಗಿತ್ತು. ಅಷ್ಟೇನು ವೆರೈಟೀಸ್ ಏನಿರಲಿಲ್ಲ, ಬಟ್ ಇಟ್ ವಾಸ್ ಗುಡ್. ಆ್ಯಂಡ್ ಲೈವ್ ಮ್ಯೂಸಿಕ್ ಇತ್ತು. ಅಮ್ಮ ಸ್ಯಾರೀಸ್ ಎಲ್ಲ ನೋಡ್ತಾಯಿದ್ರು, ಚೆನ್ನಾಗಿತ್ತು. ನನಗೂ ನೋಡ್ತಾ ಇಷ್ಟ ಆಯಿತು. ತೊಗೊಳ್ಳೋಣ ಅಂತ ಅಂದರೆ ಇಟ್ ವಾಸ್ ಟೂ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಇತ್ತು. ಆ್ಯಂಡ್ ಅಷ್ಟೇ, ಈ ಥರ ಡ್ರೆಸ್ಸಸ್ ಎಲ್ಲ ಓಪನ್ ಮಾಡಿ ನೋಡ್ತಿದ್ವಿ. ಅವ್ರು ನೋಡೋವರೆಗೂ ರೇಟ್ ಹೇಳ್ತಿರ್ಲಿಲ್ಲ, ನೋಡಿದ ಮೇಲೆ ಒಂದು ರೇಟ್ ಹೇಳ್ತಿದ್ರು. ಹಾಗಾಗಿ ಅಷ್ಟೇನು ಇಷ್ಟ ಆಗಲಿಲ್ಲ. ಆ್ಯಂಡ್ ದೆನ್ ಅಲ್ಲಿ ಎಂಥ ಫನ್ನಿ ಕಾರ್ಟೂನ್ ಡ್ರಾಯಿಂಗ್ ಮಾಡ್ತಾಯಿದ್ರು. ನನಗೆ ಆ್ಯಕ್ಚುಲಾಗಿ ಆರ್ಟ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಹೋಗಿದ್ನಲ್ಲ, ಅಲ್ಲಿ ನೋಡಿದೆ, ತುಂಬ ಇಷ್ಟ ಆಯಿತು. ಸೊ ಒಂದು ಕಾರ್ಟೂನ್ ಪಿಕ್ಚರ್ ಇರಲಿ ನನ್ನದೇ ಫೇಸ್ದು ಅಂತ ಡ್ರಾ ಮಾಡಿಸ್ತಾ ಇದ್ದೆ. ಆ್ಯಕ್ಚುಲಿ ಪರ್ ಹೆಡ್ 250 ಇತ್ತು. ಅದು ಇಟ್ಸ್ ಓಕೆ, ಕ್ರಿಯೇಟಿವ್ ಆಗಿರುತ್ತೆ, ನನಗೂ ಒಂದು ಮೆಮೊರಿ ಇರುತ್ತೆ ಅಂತ ಮಾಡಿಸಿದೆ. ನನಗಿಷ್ಟ ಆಯಿತು. ಹಾಗೆ ಇದು ಒಂದು ಹುಬ್ಳಿ ಸ್ಟೈಲ್ ಗಿರ್ಮಿಟ್ ಅಂತೆ. ಅದನ್ನು ಟೇಸ್ಟ್ ನೋಡೋಣ ಅಂತ ನೋಡಿದ್ವಿ, ಬಟ್ ಅದು ಓಕೆ, ನಮ್ಮ ಸ್ಟೈಲಲ್ಲೇನು ಇರಲಿಲ್ಲ. ಆ್ಯಂಡ್ ಟೋಟಲಿ ನಮ್ಮ ಫೇವ್ರೆಟ್ ಗೋಲ್ಗಪ್ಪ ಸ್ಪಾಟಿಗೆ ಹೋದ್ವಿ. ಅಲ್ಲಿ ನಮ್ಮ ಫೇವ್ರೆಟ್, ನಾವು ಯಾವಾಗಲೂ ಹೋದ್ರೂ ಅಲ್ಲೇ ಹೋಗಿ ತಿನ್ನೋದು. ಸೊ ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡೆ. ಬಾಯ್, ಮತ್ತೆ ಸಿಗ್ತೀವಿ.